ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತುತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೇನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿಗಳು. ಇವತ್ತು ಮೊದಲಿಗೆ ಮೇಷರಾಶಿ ಬಗ್ಗೆ ಮಾತಾಡ್ತೀನಿ. ನಿಮಗೆ ತಿಳಿದಿರೋ ಪ್ರಕಾರ 7ನೇ ತಿಂಗಳದ್ದು ಮಾಸ ಭವಿಷ್ಯವನ್ನು ಮಾತಾಡ್ತಿದ್ದೀನಿ. 7ನೇ ತಿಂಗಳಂದ್ರೆ ಒಂದು ವೈಬ್ರೇಷನ್ ತಿಂಗಳು, ಅದು ಅದ್ಭುತವಾದ ತಿಂಗಳು. ನಾನು ಹುಟ್ಟಿರೋ ತಿಂಗಳು, ಅದು ನನಗೆ ಆ ತಿಂಗಳು ಭಾಳ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ. 7ನೇ ತಿಂಗಳಲ್ಲಿ 2 ಸರಿ ಗ್ರಹಗಳು ಬದಲಾವಣೆ ಆಗುತ್ತೆ. ಅದರಲ್ಲಿ ಗುರುಗ್ರಹ ಮತ್ತು ಶುಕ್ರ ಗ್ರಹದ ಫಲಗಳನ್ನ ನೋಡಿದಾಗ ಮೇಷರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಸಾಕಷ್ಟು ಸಂತೋಷಗಳು ತುಂಬ ಕಂಡು ಬಂದಿದ್ದಾವೆ. ತುಂಬ ಸಂತೋಷಗಳು, ನೆಮ್ಮದಿ ವಾತಾವರಣಗಳು ಕಂಡು ಬಂದವೆ. ಯಾಕಂದರೆ ಗುರು ಶುಕ್ರ ಗ್ರಹ ಒಟ್ಟಿಗೆ ಸೇರ್ತಾ ಇದ್ದಾರೆ. ಅದು ತುಂಬ ಪಾಸಿಟಿವ್ನ ಕೊಡುತ್ತೆ. ಅದೇ ಥರ 5ನೇ ತಾರೀಕಲ್ಲಿ ಭಾಳ ವೈಬ್ರೇಷನ್. 5ನೇ ತಾರೀಕಿಗೆ ಶುಕ್ರ ಚೇಂಜ್ ಆಗೋದು, 17 ಗುರು ಚೇಂಜ್ ಆಗೋದು ಮೇಷರಾಶಿಯವರಿಗೆ ತುಂಬ ಅಷ್ಟ ಐಶ್ವರ್ಯನೂ ಕೊಡ್ತಾನೆ. ಆದರೆ ಮೇಷರಾಶಿಯರು ಈ ಒಂದು ತಿಂಗಳಲ್ಲಿ ನಾನ್ ವೆಜ್ಜೇ ಮುಟ್ಬಾರ್ದು. ನೀವು ತುಂಬ ಹೋದ ವರ್ಷ ಈ ವರ್ಷ ಕಷ್ಟದಲ್ಲಿರೋರು ಮೇಷರಾಶಿಯರು ಈ ತಿಂಗಳು ನಾನ್ ವೆಜ್ಜನ್ನು ತಿನ್ನೋದನ್ನ ಬಿಟ್ಟು ನೋಡಿ. ಮೇಷರಾಶಿಯರು ಹೈಯೆಸ್ಟು ನನಗೆ ತಿಳಿದಿರೋ ಪ್ರಕಾರ ಭಾಳ ವಿಶೇಷವಾಗಿ ನೀವು ಮುರುಘನ್ ಟೆಂಪಲ್ ಅಟೆಂಡ್ ಮಾಡಿ. ತುಂಬ ಮುರುಘನ್ ಟೆಂಪಲ್, ಸುಬ್ರಹ್ಮಣ್ಯ ಸ್ವಾಮಿದೆಲ್ಲದು. ಒಂದು ಸರಿಗೆ ಪಳನಿಗೆ ಹೋಗ್ಬಿಟ್ಟು ಬರ್ರಿ. ಪಳನಿ ದರ್ಶನವನ್ನು ಮಾಡಿ. ನಿಮಗೆ ಶನಿ ವ್ಯಯಸ್ಥಾನದಲ್ಲಿದ್ದಾನೆ. ಶನಿ ವ್ಯಯಸ್ಥಾನದಲ್ಲಿರೋದ್ರಿಂದ ಪಳನಿ ಬಂದು ಶನಿ ಕ್ಷೇತ್ರ ಆಗುತ್ತೆ. ಶನಿ ಕ್ಷೇತ್ರ ಆಗುತ್ತೆ. ಅಲ್ಲೆಲ್ಲ ನೀಲ, ಪಚ್ಚೆ, ಎಮಿತಿಸ್ಟ್ ಇದೆಲ್ಲ ತುಂಬ ಸಾಕಷ್ಟು ಸ್ಟೋನ್ಗಳಿದ್ದಾವೆ. ನೀವು ಮರಿದಲನೆ ಪಳನಿ ದರ್ಶನ ಮಾಡಿದರೆ ಈ ಒಂದು ತಿಂಗಳು ಬಿಡ್ದಲನೆ ಸತತವಾಗಿ ದರ್ಶನ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಶುಭ ಫಲ, ತುಂಬ ವೈಬ್ರೇಷನ್, ತುಂಬ ಲಕ್ನ ಕೊಡುತ್ತೆ ಮೇಷರಾಶಿ. ಮೇಷರಾಶಿಗೆ ಶುಕ್ರ ಮತ್ತು ಬುಧ, ಸೂರ್ಯಗ್ರಹ ತಾಂಡವಾಡ್ತಾ ಇದ್ದಾರೆ. ನಿಮಗೆ ಏನಾಗುತ್ತೆ, ಮೇಷರಾಶಿಯಲ್ಲಿ ಸಾಲ ಬೀಳ್ತೀರ. ನೀವು ನಮ್ಮಲ್ಲಿ ಸಿಗುವಂಥ ವಾಸ್ತು ಕಿಟ್ಟನ್ನು ನೀವು ಯೂಸ್ ಮಾಡಿದ್ರೆ ಸಿಕ್ಕಾಬಟ್ಟೆ ಎನರ್ಜಿ ತಂದು ಕೊಡುತ್ತೆ. ವಾಸ್ತು ಕಿಟ್ಟನ್ನು ನಾನು ಖಂಡಿತಲ್ಲೂ ಕೂಡ ತೋರಿಸ್ತೀನಿ. ಈ ಒಂದು ವಾಸ್ತು ಕಿಟ್ಟನ್ನು ನೀವು ಅತಿ ಹೆಚ್ಚು ನೀವು ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ಸಿಕ್ಕಾಬಟ್ಟೆ ಎನರ್ಜಿ ತಂದು ಕೊಡುತ್ತೆ. ನೀವು ವಾಸ್ತು ಕಿಟ್ಟು ಅಂದರೆ ಮಿನಿಮಮ್ ಆ ಒಂದು ವಾಸ್ತು ಕಿಟ್ಟಲ್ಲಿ ನಿಮಗೆ ಗೊತ್ತಿಲ್ಲ 12 ಸ್ಟೋನ್ ಇರುತ್ತೆ. ಆ 12 ಸ್ಟೋನ್ ಬಗ್ಗೆ ನಿಮಗೆ ನಿಮ್ಮ ಮನೇಲಿ ಇಟ್ಟಾಗ ಪಾಸಿಟಿವ್ನ ಅಭಿವೃದ್ಧಿನ ಆಗ್ತಾರೆ. ನೀವು ಮೇಷರಾಶಿಯರು ಸಿಕ್ಕಾಬಟ್ಟೆ ಚೆನ್ನಾಗಿ ಆಗ್ಬೇಕಂದ್ರೆ ನೀವು ಇಮಿಡಿಯೇಟ್ಲಿ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ಬೇಕಂದ್ರೆ ಶುಕ್ರ ಗ್ರಹನೂ ಸೂರ್ಯ ಗ್ರಹನೂ ಆಕ್ಟಿವೇಟ್ ಮಾಡ್ಕೋಬೇಕು. ತುಂಬ ಒಳ್ಳೆಯದಾಗುತ್ತೆ. ಶುಕ್ರ ಗ್ರಹನ ಆರಾಧನೆ ಮಾಡಿ, ತುಂಬ ಒಳ್ಳೆಯದು. ಇವಾಗ ಯಾರೆಲ್ಲ ಮೇಷರಾಶಿಯರು ನೀಲವನ್ನು ಧರಿಸಿದರೆ ದಯವಿಟ್ಟು ಕಂಟ್ರೋಲ್ ಮಾಡಿ ಹಾಕಬೇಡಿ. ಭಾಳ ವಿಶೇಷವಾಗಿ ನೀಲವನ್ನು ಹಾಕಬೇಡಿ. ನೀವು ನನಗೆ ತಿಳಿದಿರೋ ಪ್ರಕಾರ ಒಂದು ಬುಧ ಗ್ರಹ, ಶುಕ್ರ ಗ್ರಹ, ಗುರುಗ್ರಹ ನಿಮಗೆ ತಾಂಡವಾಡ್ತಿದೆ. ರಾಹು ಗ್ರಹ, ಗೋಮೇಧಿಕ ಸಖತ್ ಒಳ್ಳೆಯದು. ಈ ಟೈಮಲ್ಲಿ ನೀವೇನಾದ್ರು ಅಪ್ಪಿ ತಪ್ಪಿ ನೀವು ಸಖತ್ತು ಮರೆ ಆರಾಧಿಸ್ಬೇಕಾದ್ರೆ ಸುಬ್ರಹ್ಮಣ್ಯಂದು ಒಂದು ಹವಳ, ಒಂದು ಕನಕ ಪುಷ್ಯರಾಗ ಎರಡನ್ನೂ ಯೂಸ್ ಮಾಡಿದ್ರೆ ನಿಮ್ಗೆ ಸಖತ್ ಎನರ್ಜಿ ಜಂಪ್ ಆಗಿ ಪಾಸಿಟಿವ್ ಆಗಿ ಬ್ರೈನ್ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಲಾಟ್ ಆಫ್ ಲಕ್ ಚೇಂಜ್ ಆಗುತ್ತೆ ಮೇಷರಾಶಿಯರಿಗೆ. ನಮ್ಮಂಥ ಒಂದು ನೀವು ನೋಡಿ ಪಳನಿಗೆ ಹೋಗಿ. ಭಾಳ ವಿಶೇಷವಾಗಿ ಈ ಒಂದು ಮೇಷರಾಶಿಯರಿಗೆ ಸ್ಟ್ರಾಂಗ್ ಟೆಂಪಲ್ಲೇ ಪಳನಿನ ಅತಿ ಹೆಚ್ಚು ಆರಾಧಿಸ್ಬೇಕು. ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಕೈಲಿ ಭಾಳ ವಿಶೇಷವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು 100% ಸ್ಟೋನ್ಗಳ ಯೂಸ್ ಮಾಡಿ. ಮತ್ತು ಮೇಷರಾಶಿಯವ್ರಿಗೆ ಸಿಕ್ಕಾಪಟ್ಟೆ ಎನರ್ಜಿ ಅನ್ನೋದಾದರೆ ಭಾಳ ಅದ್ಭುತವಾಗಿ 7 ಮುಖದ ರುದ್ರಾಕ್ಷಿಯನ್ನು ನಿಮ್ಮ ಮೈ ಮೇಲೆ ಧರಿಸಿ. 7 ಮುಖದ ರುದ್ರಾಕ್ಷಿಯನ್ನು ಧರಿಸಿ. ಮತ್ತು ಒಂದು ಪಿಂಕ್ ಬ್ಯಾಸ್ಲೆಟ್ನ ಯೂಸ್ ಮಾಡಿ. ತುಂಬ ಲಕ್ಕನ್ನು ಕೊಡುತ್ತೆ. ಇವು ವೆರಿ ಸಕ್ಸಸ್ ಕೊಡುತ್ತೆ. ನೀವು ಶನಿ 12ನೇ ಭಾವದಲ್ಲಿದ್ದಾನೆ, ಅದನ್ನೇ ನೀವು ಕೊರಕೆಂದು ಕೂತ್ಕೋಬೇಡಿ. 100% ಶನಿ 12ನೇ ಮನೆಯಿಂದ ನೀವು ಕೊರಗಬೇಡಿ. ಮತ್ತು ನಿಮ್ಮ ಲೈಫಲ್ಲಿ ಯಾವ್ದಾದ್ರು ಈ ಗಂಧದ ಮಾಲೆಯನ್ನು ಹಾಕೋದು ಮತ್ತು ವುಡ್ಡಿಗೆ ಸಂಬಂಧಪಟ್ಟಂಥ ಕಾಸ್ಟ್ಯೂಮ್ನ ಯೂಸ್ ಮಾಡೋದು ತುಂಬ ಲಕ್ ತಂದು ಕೊಡುತ್ತೆ. ವುಡ್ ಅನ್ನೋದು ಒಂದು ವೈಬ್ರೇಷನ್ ಸಕ್ಸಸ್ಸು, ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ವುಡ್ಡಿಗೆ ಸಂಬಂಧಪಟ್ಟಂಥ ಬ್ಯಾಸ್ಲೆಟ್ನ ಯೂಸ್ ಮಾಡೋದು ಸಖತ್ ಪಾಸಿಟಿವ್ ಇದೆ. ಮತ್ತು ಮೇಷರಾಶಿಯರು ಯಾರಿಗಾರು ಬಡವರಿಗೆ ಗ್ಯಾಸ್ ಸಿಲಿಂಡರ್ನ ತಕ್ಕೊಟ್ರೆ, ನಿಮ್ಮ ದುಡ್ಡಲ್ಲಿ ತಕ್ಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ಒಂದು ದಾನ ಮಾಡಿ ನೋಡಿ, ಒಂದು ಸಿಲಿಂಡರ್ನ ದಾನ ಮಾಡಿ ನೋಡಿ. ನಿಮ್ಗೆ ತುಂಬ ಬೆನಿಫಿಟ್ ಕೊಡುತ್ತೆ. ಮತ್ತು
ಈ 7ನೇ ತಿಂಗಳು ಬಹಳ ವಿಶೇಷವಾಗಿ ಮೇಷರಾಶಿಯವರಿಗೆ ಟೆಂಪಲ್ ಅಟೆಂಡ್ ಮಾಡಿ, ನಾನ್ ವೆಜ್ ಮುಟ್ಟಬೇಡಿ. ಮತ್ತು ಅತಿ ಹೆಚ್ಚು ಬಹಳ ವಿಶೇಷವಾಗಿ ಮೇಷರಾಶಿಯವರಿಗೆ ತುಂಬ ಕಷ್ಟ ಇದೆ. ಆ ಕಷ್ಟಕ್ಕೆ ಪರಿಹಾರ ಹೇಳೋದನ್ನು ಮೇಷರಾಶಿಯವರು ಆದಷ್ಟು ಒಂದು ದಿವಸ ಊಟ, ಒಂದು ಒಪ್ಪತ್ತು ಊಟ ಮಾಡಿ, ಇನ್ನು 2 ಟೈಮು ಹಣ್ಣು ಹಾಲು ಜ್ಯೂಸಲ್ಲಿ ಟೈಮ್ ಪಾಸ್ ಮಾಡಿ. ನಿಮಗೆ ಎಂಥ ಕಷ್ಟ ಬಂದರೂ ಕೂಡ, ತುಂಬ ಕಷ್ಟ ಇದೆ ಮೇಷರಾಶಿಯವರಿಗೆ, ನಾನು ಹೇಳಿದ್ದು ಮಾಡಿದರೆ ಪರಿಹಾರ ಆಗುತ್ತೆ. ಗಂಧವನ್ನು ಹಣೆಗಿಡೋದು ಸಿಕ್ಕಾಪಟ್ಟೆ ಲಕ್ಕನ್ನು ತಂದುಕೊಡುತ್ತೆ. ಎಲ್ಲರೂ ಹೋಗಿ ಗಂಧವನ್ನು ಉಜ್ಜಿ ಆರಾಧನೆ ಮಾಡಿ ಗಂಧನ ಹಣೆಗಿಟ್ಟು ಒಂದು ಟೈಮ್ ಯಾವ್ದಾದ್ರು ಒಂದು ಟೈಮ್ ಊಟ ಮಾಡಿ, ಒಂದು ಟೈಮ್ ಹಣ್ಣು ತರಕಾರಿ ಜ್ಯೂಸ್ ಐಟಮಲ್ಲಿ ಮೇಂಟೈನ್ ಮಾಡಿ, ಒಂದು ತಿಂಗಳಿಗೆ ಇದು ಬಿಡ್ದೆಲ್ಲ ವ್ರತ ಮಾಡಿ, ಪಳನಿ ಫಸ್ಟ್ ಮಿಸ್ ಮಾಡ್ದಲ್ಲ ಹೋಗಿ ನಿಮ್ಮ ಮನೆಯಲ್ಲಿ ನಾನು ಹೇಳಿದಂಥ ಒಂದು ಕುಜಗ್ರಹದ ಬಹಳ ವಿಶೇಷ, ಕುಜಗ್ರಹದ ಬ್ಯಾಸ್ಲೆಟು, ಗುರುಗ್ರಹದ ಬ್ಯಾಸ್ಲೆಟ್ನ ನಮ್ಮಲ್ಲಿ ಸಿಗುವಂಥ ಕ್ರಿಸ್ಟಲ್ ಬ್ಯಾಸ್ಲೆಟ್ನ ಯೂಸ್ ಮಾಡಿ ನೋಡು. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. 100% ನಿಮ್ಮ ಲೈಫಲ್ಲಿ ನಾನು ನೋಡಿರೋ ಪ್ರಕಾರ ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯವನ್ನು ಮೇಷರಾಶಿಯವರು ಪಡ್ಕೋಬೋದು ಭಾಳ ವಿಶೇಷವಾಗಿ. ಮತ್ತು ಯಾವಾಗಲೂ ಡೈಲಿ ಮಂಗಳವಾರ ದಿವಸ ನವಗ್ರಹ ಟೆಂಪಲ್ಲು ಎಲ್ಲಿರುತ್ತೋ ಅಲ್ಲಿ ಹೋಗಿ ಮೇಷರಾಶಿಯರು ಒಂದು ಕುಜಗ್ರಹಕ್ಕೆ ಒಂದಿಷ್ಟು ತೊಗರಿಬೇಳೆಯನ್ನು ಭಾಳ ವಿಶೇಷವಾಗಿ ತೊಗರಿಬೇಳೆ ಪಾಯಸವನ್ನು ಇಟ್ಟು ಭಗವಂತಗೆ ನೈವೇದ್ಯ ಮಾಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಬೆಲ್ಲ ಹಾಕಿ, ಅಕ್ಕಿ ಹಾಕಿ, ಲವಂಗ ಹಾಕಿ ನೀವೇ ಪಾಯಸ ಮಾಡಿ, ಒಂದು ನಿಮ್ಮ ರಾಶಿ ಆಗಿರೋದ್ರಿಂದ ಆ ಗ್ರಹಕ್ಕೆ ಆರಾಧನೆ ಮಾಡಿ. ಪ್ರತಿ ವಾರ ಒಂದು 100 ಗ್ರಾಮೋ 200 ಗ್ರಾಮನೋ ನವಗ್ರಹದಲ್ಲಿ ಕುಜಗ್ರಹಕ್ಕೆ ಇಡಿ. ನಿಮ್ಮ ಮನೆ ಹತ್ರ 9 ನವಗ್ರಹಗಳಿಗೆ ಹೂವು ಇಟ್ಟು ನೋಡಿ, ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿನ ಕಾಣ್ತೀರ. ಎಂಥ ಪ್ರಾಬ್ಲಮ್ ಇದ್ದರೂ ಕೂಡ ಇದನ್ನು ತಾಚು ತಪ್ಪದಲ್ಲಿ ಬಿಡ್ದಲ್ಲ ಮಾಡಿ, ಸಿಕ್ಕಾಪಟ್ಟೆ ಎನರ್ಜಿನ ಖಂಡಿತಲೂ ಕೂಡ ಮೇಷರಾಶಿಗೆ ಅಷ್ಟ ಐಶ್ವರ್ಯವನ್ನು ಕೊಟ್ಟು ದೇವರು ನಿಮ್ಮನ್ನು ಕಾಪಾಡ್ತಾನೆ. ಅದ್ಭುತವಾಗಿ ಇರಬೇಕು 7ನೇ ತಿಂಗಳಲ್ಲಿ ಅನ್ನೋದಾರ ಇದನ್ನು ಮಿಸ್ ಮಾಡ್ದಲೇ ನನ್ನ ಸಿಸ್ಟಮನ್ನು ಫಾಲೋ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಶನಿ ವ್ಯಯಸ್ಥಾನದಲ್ಲಿದ್ದಾಗ ಯಾರಿಗಾರು ಮನೆಯಲ್ಲಿ ಡೈಲಿ ಇಲ್ಲ ಸಂಸ್ಥೆಯಲ್ಲಿ ಗುರು ಹಿರಿಯೋರಿಗೆ ಕಾಲಿಗೆ ಬೀಳೋದು, ಮತ್ತು ದೇವಸ್ಥಾನದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಶನಿ 12ನೇ ಮನೆಯಲ್ಲಿದ್ದರೆ ಸಾಷ್ಟಾಂಗ ನಮಸ್ಕಾರ ಮಾಡೋದು. ಮತ್ತು ಯಾವುದಾರ ಟೆಂಪಲಲ್ಲಿ ಉಳ್ಸೇವೆ ಮಾಡಿದ್ರು ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಶನಿ ವ್ಯಯಸ್ಥಾನದಲ್ಲಿ ನಷ್ಟದ ಜಾಗದಲ್ಲಿರೋದ್ರಿಂದ ನೀವು ಉಳ್ಸೇವೆ ಮಾಡಬೇಕು. ಉಳ್ಸೇವೆ ಮಾಡಿ ಮೇಷರಾಶಿಯವರಿಗೆ ನಾನು ಕೊಟ್ಟಿರುವಂಥ ಟಿಪ್ಸನ್ನು ದಯವಿಟ್ಟು ಬಳಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ವಾಸ್ತು ಕಿಟ್ಟನ್ನು ತೋರಿಸ್ತೀನಿ, ಇದನ್ನು ಯೂಸ್ ಮಾಡಿ ನಿಮ್ಮ ಲಕ್ಕನ್ನು ಪಡ್ಕೊಳ್ಳಿ, ಒಳ್ಳೆಯದಾಗಲಿ. ಈ ವಾಸ್ತು ಕಿಟ್ಟು ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ಫೈನಾನ್ಸ್ ಡೆವಲಪ್ಮೆಂಟ್, ಆರೋಗ್ಯ, ಹೆಲ್ತ್ ಪ್ರಾಬ್ಲಮ್ ಮತ್ತು 100% ಇದರಿಂದ ಫೈನಾನ್ಸ್ ಡೆವಲಪ್ಮೆಂಟ್, ಕೆಲಸ ಕಾರ್ಯ ಸಿಗ್ತಾ ಇಲ್ಲ, ಮನಸ್ಸಿನ ನೆಮ್ಮದಿ ಇಲ್ಲ, ಇದನ್ನೆಲ್ಲವೂ ಕೂಡ 12 ಸ್ಟೋನ್ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಒಂದೊಂದು ಸ್ಟೋನನ್ನು ರಿಸಲ್ಟ್ ಕೊಡುತ್ತೆ. ಎಲ್ಲವೂ ಕೂಡ ವಾಸ್ತು ಮೇಲೆ ಮಾಡಿರೋದು 100%. ಇದನ್ನು ಫಸ್ಟ್ ನಾನೇ ಮಾಡಿದ್ದು 100%. ಈ ಫಸ್ಟ್ ಮಾಡಿರೋದ್ರಿಂದಲೇ ಸಾಕಷ್ಟು ಫಸ್ಟು ಮಾಡಿ ನಾನೇ ಆರ್ಡ್ರ್ ಕೊಟ್ಟು ಇದನ್ನೆಲ್ಲ ಕಟ್ ಮಾಡಿಸಿ ಬಾಕ್ಸ್ ಮಾಡಿಸಿ ಇದನ್ನೆಲ್ಲನೂ ಕ್ಲೀನಾಗಿ ಮಾಡಿಸಿದ್ದೀನಿ 100%. ಆದರೆ ನಾನು ಲೇಟಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದೀನಿ. 100% ನನಗೆ ಬೇರೆದು ಇದ್ದೇ ಇರುತ್ತೆ, ತಲೆಯಲ್ಲಿ ಐಡಿಯಾ ಹೊಡ್ತಾ ಇರುತ್ತೆ. ಇವತ್ತು ಯಾಕೆಂದರೆ ಇದು ನಮ್ಮಲ್ಲೇ ಸಿಗುತ್ತೆ. ನೀವು ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿನ ಪಡ್ಕೋಬೋದು. ನಿಮ್ಮ ಮನೆಯಲ್ಲಿ ಎಲ್ಲಿ ಶಾಕಿಂಗ್ ಆಗ್ತಾಯಿತ್ತೋ, ಎಲ್ಲಿ ನೆಗೆಟಿವ್ ಇದೆಯೋ ಅಲ್ಲೆಲ್ಲ ರಿಮೂವ್ ಮಾಡುತ್ತೆ. ಎಲ್ಲಿ ನಿಮ್ಮ ಮನೇಲಿ ಗಂಡ ಹೆಂಡತಿ ಜಗಳ, ಮಕ್ಕಳು ಪ್ರಾಬ್ಲಮ್ ಇದೆಯೋ ಅದು 100% ಬಗೆಹರಿಸುತ್ತೆ. ಈ ಸ್ಟೋನಲ್ಲಿ ಫೈನಾನ್ಸ್ ಡೆವಲಪ್ಮೆಂಟು, ನೆಮ್ಮದಿ, ಸಂತೋಷಗಳಿರುತ್ತೆ. ಇದನ್ನು ತರಿಸ್ಕೊಳ್ಳಿ, ಸಖತ್ ಪಾಸಿಟಿವ್ ಬಡಿ ನಿಮ್ಮ ಮನೇಲಿ ಇಟ್ಟು ನೋಡಿ, ಅದೃಷ್ಟ ಪಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಏನೇನೋ ಇಟ್ಟಿರ್ತೀರ, ಈ ಒರಿಜಿನಲ್ ಸ್ಟೋನ್ ಇಡಿ, ಸಿಕ್ಕಾಬಟ್ಟೆ ಲಕ್ ಬರುತ್ತೆ. ವಾಸ್ತು ಕಿಟ್ಟನ್ನು ಮಿಸ್ ಮಾಡಬೇಡಿ, ನಮ್ಮಲ್ಲಿ ತರಿಸ್ಕೊಳ್ಳಿ, ನಿಮ್ಮಲ್ಲಿ ಇಡಿ, ನಿಮ್ಮ ಲಕ್ಕನ್ನ ಎಂಜಾಯ್ ಮಾಡಿ. ಒಳ್ಳೆದಾಗಲಿ ಎಲ್ಲರಿಗೂ. ದೇವ್ರು ನಿಮ್ಮ ಚೆನ್ನಾಗಿಟ್ಟಿರಲಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದು ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 ನಾಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಹೇಳ್ತಾ ಕೈ ಮುಗಿತೀನಿ. ಧನ್ಯವಾದಗಳು ಎಲ್ಲರಿಗೂ.